ಯಲಹಂಕ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ಅವ್ರ ಜೊತೆಲಿದ್ದೇನೆ ಸರ್. ಈಗ ಬಿಜೆಪಿ ಕಾಂಗ್ರೆಸ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಪ್ರಧಾನಿರವರು ಉತ್ತರ ಕೊಟ್ಟಿದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ಉತ್ತರ ಕೊಟ್ಟಿದ್ರೆ, ಕಾಂಗ್ರೆಸ್ನವರು ಪ್ರಧಾನಿರವ್ರ ಮನೆಗೆ ಹೋಗ್ತಾನೆ ಇರಲಿಲ್ಲ ನಿನ್ನೆ ಅಂತ ಇವತ್ತು ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ. ಒಂದಿಷ್ಟು ಕಾಂಗ್ರೆಸ್ನ ಸಚಿವರು ಹೇಳಿರುವಂಥದ್ದು ನಿನ್ನೆಯಿಂದ. ನೋಡಿ ಅವರೇ, ಅತ್ಯಂತ ಭದ್ರತೆ ಇರ್ತಕ್ಕಂಥ ಜಾಗ ಪ್ರಧಾನಮಂತ್ರಿಗಳು, ಯಾವುದೇ ಪ್ರಧಾನಮಂತ್ರಿಗಳು ಇರ್ಬೋದು, ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇರ್ಬೋದು, ಅದ್ರ ಇದ್ದೇ ಇದ್ದಂಥ ಯಾವುದೇ ಪ್ರಧಾನಿಗಳಾದರೂ ಕೂಡ ಅಲ್ಲೆಲ್ಲ ನೋ ಮ್ಯಾನ್ ಝೋನ್ ಇರ್ತಕ್ಕಂಥದ್ದು. ಇಲ್ಲ ಇವರು ಮೊದಲೇ ಪ್ರಧಾನಮಂತ್ರಿ ಮನೆಗೆ ನುಗ್ತೀವಿ ಅಂತ ಹೋಗಬೇಕು. ಮಲ್ಲಿಕಾರ್ಜುನ ಮನೆಯವರಿಗೆ ಹುಟ್ಟುಹಬ್ಬ ಅಂತ ಹೇಳೋಗಿ ಮೋಸದ ಇಡ್ತಾನೆ ಇದ್ರು, ಮೋಸದಲ್ಲೇ ನುಗ್ಗುವಂಥ ಕೆಲಸ ಮಾಡ್ತಾರೆ. ತಾಕತ್ತಿದ್ದರೆ ಅನೌನ್ಸ್ ಮಾಡಿ ಹೋಗ್ಬೇಕಾಗಿತ್ತು. ಅವರು ಉತ್ತರವನ್ನು ಕೊಡಬೇಕಾಗಿರೋದಲ್ಲಿ ಪಾರ್ಲಿಮೆಂಟಲ್ಲಿ, ಬರೀ ಮಾಧ್ಯಮಗಳ ಮುಖಾಂತರ ಕೊಡೋದಲ್ಲ. ಇವತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕೆ ಒಪ್ಕೊಂಡವ್ರೆ, ಅಲ್ಲಿ ಮಾಡಲಿ. ಮೊದಲು ಜಿರಳೆ ಪಾರ್ಟಿ ಅಂತ ಹೇಳಿದ್ರು, ಜಿರಳೆ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸೇರ್ಕೊಂಡು, ಕಾಂಗ್ರೆಸ್ ಜೊತೆಲ್ಲ ಆಪ್ ಸೇರ್ಕೊಂಡು, ಕಮ್ಯುನಿಟಿ ಸೇರ್ಕೊಂಡು, ಮತ್ತು ಪಾರ್ಲಿಮೆಂಟ್ ಹೊಡೆದಾಕ್ತೀವಿ, ನೇಪಾಳ ಥರ ಶ್ರೀಲಂಕಾ ಥರ ಎಲ್ಲ ಧೂಳು ಮಾಡ್ತೀವಿ. ಏನು ಅರ್ಥ, ಏನು ಅಂದ್ಕೊಂಡವ್ರು ಇವರೆಲ್ಲ ಕೂಡ? ಪ್ರಧಾನಮಂತ್ರಿ ಎಲ್ಲರಿಗೂ ಪ್ರಧಾನಮಂತ್ರಿನೇ. ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯ ಮನೆಗೆ ಭದ್ರತೆ ಇಲ್ಲ ಅಂಥೇಳಿ ಇಡೀ ವಿಶ್ವಕ್ಕೆ ಗೊತ್ತಾಗಲ್ವಾ? ನಮ್ಮ ಮಾನ ಮರ್ಯಾದೆ ಹರಾಜಾಕಿಲ್ವ? ಈ ಮಾನ ಮರ್ಯಾದೆ ಹರಾಜಾಕೋ ಕೆಲಸನೇ ರಾಹುಲ್ ಗಾಂಧಿ ಮತ್ತು ಅವ್ರ ತಂಡ ಮಾಡ್ಕೊಂಬಂದಿರ್ತಕ್ಕಂಥದ್ದು. ನೀವು ಅಲ್ಲೋಯ್ತು ಅಂದರೆ ನಾವು ಹೇಳ್ಬಿಟ್ಟೆ ಇವತ್ತು ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದ್ದೀವಿ, ಕಾಂಗ್ರೆಸ್ ಕಚೇರಿ ನುಗ್ತಾ ಇದ್ದೀವಿ. ಇದು ನಡೆಯೋದಿಲ್ಲ. ಇದ್ರದ್ದು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿರೋ ಧರ್ಮೇಂದ್ರ ಪ್ರಧಾನ್ ಅವರು ಮೌನವಾಗಿದ್ದಾರೆ. ಯಾವತ್ತೂ ಕೂಡ ಚರ್ಚೆಗೆ ಬಂದಿಲ್ಲ, ಈ ವಿಚಾರವಾಗಿ ಮಾತನಾಡಿಲ್ಲ. ಪ್ರಧಾನಿರವರು ವಿದೇಶಕ್ಕೆ ಹೋಗಿ ಮಾತಾಡ್ತಾರೆ, ಇಲ್ಲಿ ಮಾತಾಡಲ್ಲ. ಇಂತಹ ಧೋರಣೆಯ ವಿರುದ್ಧ ನಾವು ಪ್ರಧಾನಮಂತ್ರಿ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ವಿ ಅನ್ನೋದು ಅಲ್ಲಿನ ವಾದ. ಪ್ರಧಾನಮಂತ್ರಿ ಮುತ್ತಿಗೆ ಹಾಕಿದ್ರೆ ಅಲ್ಲಿ ಸಾಲ್ವ್ ಆಗ್ತದಾ? ಮಾತಾಡಬೇಕಾಗಿರೋದೆಲ್ಲಿ? ಪಾರ್ಲಿಮೆಂಟಲ್ಲಿ ಮಾತಾಡ್ರಿ. ಇಲ್ಲ ನೀವು ನಿಯೋಗ ತೊಗೊಂಡು ಪ್ರಧಾನಮಂತ್ರಿಗಳ ಹತ್ರನೋ ಇಲ್ಲ ಸಂಬಂಧಪಟ್ಟಂಥವ್ರ ಹತ್ರ ಹೋಗಿ ನೀವು ಮಾತಾಡಿದ್ದೀರಾ? ನೀವು ಪ್ರಚಾರಕ್ಕೋಸ್ಕರ ಇವತ್ತು ನೀವು ಕೂತ್ಕೊಂಡು ಕಾಕ್ರೋಚ್ ಪಾರ್ಟಿ ಜೊತೆಯಲ್ಲಿ ಇವತ್ತು ನೀವು ಮಾಡ್ತಾ ಇರೋದೇನು? ವಿದೇಶಿಗಳ ಅನುದಾನ ಬರ್ತಾ ಇದೆ, ಅಲ್ಲೇನೆ ಕಲ್ಲು ತೂರಾಟ, ಅಲ್ಲಿ ನೆನ್ನೆ ನೋಡಿದ್ದೀವಿ ಮಾಧ್ಯಮಗಳಲ್ಲಿ ಕೂಡ ಇಂಟ್ರ್ಯೂ ಮಾಡವ್ರೆ, ಯಾರ್ಯಾರು ಏನೇನು ಮಾತಾಡೋರು ಅಂತೇಳಿ. ಅದ್ರ ಉದ್ದೇಶ ನೀಟಲ್ಲಿ ಪರೀಕ್ಷೆ ಅವ್ಯವಹಾರ ಆಗಿರೋದು ಅಂತೇಳಿ ಒಂದು ಏನು ಹೇಳ್ತಾವ್ರೆ, ಮತ್ತು ಸತ್ತೋಂಥವ್ರಿಗೆ ಪರಿಹಾರ ಕೊಡ್ತಾರೆ. ಅಲ್ಲ, ಇದ್ರ ಉದ್ದೇಶನೇ ಬೇರೆ ಇದೆ. ಇದು ಇಲ್ಲಿಗೆ ನಿಲ್ಲಿಸಲ್ಲ ಇವರು. ಮುಂದಿನ ದಿನಗಳಲ್ಲೂ ಕೂಡ ಇಡೀ ದೇಶದಲ್ಲಿ ಈ ಥರ ಅತಂತ್ರವನ್ನು ಉಂಟು ಮಾಡ್ತಕ್ಕಂಥ ವಿದೇಶಿ ಶಕ್ತಿಗಳ ಜೊತೆಯಲ್ಲಿ ಸೇರಿ ಅಸ್ಥಿರವನ್ನು ಉಂಟು ಮಾಡ್ತಕ್ಕಂಥ ಸರ್ಕಾರವನ್ನು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರೇ ಹೇಳ್ತಾ ಇದ್ದಾರಲ್ಲ, ನೇರವಾಗಿ ನೇಪಾಳ ಥರ ಮಾಡ್ತೀವಿ, ಶ್ರೀಲಂಕಾ ಥರ ಮಾಡ್ತೀವಿ. ಅಂದರೆ ನಿನ್ನ ಉದ್ದೇಶ ನೀಟಲ್ಲಿ ಅನ್ಯಾಯ ಆಗಿರೋಂಥವ್ರಿಗೆ ನ್ಯಾಯ ಕೊಡಿಸೋದು, ಇಲ್ಲ ನರೇಂದ್ರ ಮೋದಿಯವರನ್ನು ಅಧಿಕಾರದಿಂದ ಕೆಳಗಡೆ ಇಳಿಸಬೇಕು ಅಂತ ಒಂದು ಹುನ್ನಾರನ ನೀವು ಮಾಡ್ತಾ ಇರ್ತಾರೆ. ಇದನ್ನು ನಾವು ಕಾಶ್ಮೀರಲ್ಲಿ ಲಾಸ್ಟ್ ನೋಡಿದ್ದೀವಿ ಸರ್, ಆದರೆ ನಿನ್ನೆ 2 ಲಾರಿ ಕಲ್ಗಳಲ್ಲಿತ್ತು. ಇದನ್ನು ಹೇಳ್ತಾ ಇರೋದು, ಇದು ಪೂರ್ವ ನಿಯೋಜಿತ, ಇದು ಭಾಳ ಪ್ಲ್ಯಾಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕಾಕ್ರೋಚ್ ಪಾರ್ಟಿ ಅಂತ ಏನು ಹೇಳ್ತಾಯಿದ್ರು, ಅವ್ರಿಗೆ ಎಲ್ಲ ಹಣಕಾಸಿನ ಸಹಾಯವನ್ನು ಎಲ್ಲವನ್ನು ಮಾಡ್ತಾ ಇರ್ತಕ್ಕಂಥವ್ರು ಈಗ ಕಾಂಗ್ರೆಸ್ಸವರು ಅಂತೇಳಿ ಗೊತ್ತಾಗಿದೆ. ಮತ್ತು ನಿನ್ನೆ ಏನು ಶಾಂತಿಯುತವಾಗಿ ಧರಣ ಮಾಡ್ತೀವಿ ಅಂತ ಹೇಳಿ ರಾಷ್ಟ್ರಧ್ವಜ ಸಂವಿಧಾನಗಳೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕಲ್ಲು ತೂರಾಟ ಮಾಡುವಂಥದ್ದು, ಪೊಲೀಸವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು. ಇವತ್ತು ಜಾಸ್ತಿ ಏಟಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗಿನ ಪೊಲೀಸವ್ರಿಗೆ. ಮತ್ತು ಅಲ್ಲಿ ಬಂದಂಥ ವಿದ್ಯಾರ್ಥಿಗಳು ಯಾರು? ನೀಟಿಗೆ ಸಂಬಂಧಪಡದೇ ಇರೋರು, SLC ಫೇಲ್ ಆಗಿರೋರು, PUC ಪಾಸ್ ಆಗದೆ ಇರೋರು ವಿದ್ಯಾರ್ಥಿಗಳು. ಯಾರಾದ್ರೆ ಏನಂತೆ ವಿದ್ಯಾರ್ಥಿಗಳು ತಾನೇ ಅಲ್ಲಿ ಇದ್ದಿದ್ದು ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ರೈತನಿಗೆ ಅನ್ಯಾಯ ಆದರೆ ರೈತ ಹೋರಾಟ ಮಾಡ್ತೀವಿ, ಬೆಂಬಲ ಕೊಡ್ತೀವಿ. ನೀವು ವಿದ್ಯಾರ್ಥಿಗಳು ಬಂದಿರ್ತಕ್ಕಂಥವ್ರು ಯಾರು? ಗಲಾಟೆ ಮಾಡೋದಕ್ಕೋಸ್ಕರ. ಅಲ್ಲಿ ಯಾವ ಉದ್ದೇಶಕ್ಕೆ ಬಂದಿದ್ದೀರ ಅನ್ನೋದೇ ಗೊತ್ತಿಲ್ವಲ್ಲ ನಿಮಗೆ. ಬಂದು ಕಲ್ಲು ತೂರಾಟ ಮಾಡೋಕೆ ಬಂದಿರತಕ್ಕಂಥದ್ದು, ನೀವು ಪಾರ್ಲಿಮೆಂಟ್ ಹೊಡೆದಾಕಕ್ಕೆ ಬಂದಿರತಕ್ಕಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, NDA ಸರ್ಕಾರ ಇರೋರಿಗೂ ಈ ಕುತಂತ್ರಗಳು ನಡೆಯೋದಿಲ್ಲ. ಅದರದ್ದು ಹೇಳ್ತಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯಾಗಿ ಉಳಿದಿಲ್ಲ, ಅದು ಬ್ರಿಟಿಷರ ಜನತಾ ಪಾರ್ಟಿ ಆಗಿದೆ. ಯಾಕಂದರೆ ಆಗಿನ ಕಾಲದ ಸರ್ವಾಧಿಕಾರ BJP ಮಾಡ್ತಿದೆ ಅಂತ. ಭಾರತೀಯ ಜನತಾ ಪಾರ್ಟಿಯನ್ನು ಜನಸಂಘವನ್ನು ಸ್ಥಾಪನೆ ಮಾಡಿದವರು ನಮ್ಮ ದೇಶದವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರವರು. ಅವರು ಕಾಂಗ್ರೆಸ್ಸನ್ನು ಹುಟ್ಟಾಕಿದವರು AOUM, ಅವ್ರದ್ದು ವಿದೇಶಿ ಪಾರ್ಟಿ. ಇವತ್ತು ಇರ್ತಕ್ಕಂಥವ್ರದ್ದು ವಿದೇಶಿ ಬ್ರೀಡ್ ಅಲ್ವಾ? DNA ಚೆಕ್ ಮಾಡಿರಿ, ಯಾವುದು ಇಟಾಲಿದೈತೋ ನಮ್ದೈತೋ ಅದರದ್ದು. ಅವ್ರದ್ದು ಹೇಳೋದ್ರ ಬದಲು ನಮಗೆ ವಿರುದ್ಧವಾಗಿ ಹೇಳಿರ್ತಕ್ಕಂಥದ್ದು. ಮಧು ಬಂಗಾರಪ್ಪ ಅವರು ಸದ್ಯಕ್ಕೆ ಮೊದಲು ಮಾತಾಡೋದು ಕಲ್ತ್ಕೊಡ್ರಿ. ಅವರು ಶಿಕ್ಷಣ ಸಚಿವರಾದಾಗಿಂದ ಎಷ್ಟು ಎಡವಟ್ಟು ಮಾಡ್ಕೊಂಡವ್ರು ಏನೇನು ಅಂತೇಳಿ ನಮಗೆಲ್ಲ ಕೂಡ ಇದೆ. ನಾವು ಅದನ್ನು ಅಸೆಂಬ್ಲಿಯಲ್ಲಿ ಮಾತಾಡ್ತೀವಿ. ಇವತ್ತು ನಡೀತಾ ಇರ್ತಕ್ಕಂಥದ್ದು ಮೋದಿಯವರ ವಿರುದ್ಧ ಏನು ಷಡ್ಯಂತ್ರ ಅದು ಮಾತಾಡ್ತಾ ಇದ್ದೀವಿ. ಕೆಲವ್ರಿಗೆಲ್ಲ ಕೂಡ ತೆವಲು ಮೋದಿಯವರ ವಿರುದ್ಧ ಮಾತಾಡಿದ್ರೆ ಮಾಧ್ಯಮದಲ್ಲಿ ಬರ್ತದೆ, ಪ್ರಚಾರ ಆಗ್ತೀವಿ ಅಂತೇಳಿ. ನೀವು ಎಷ್ಟು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಮೋದಿಯವರ ವಿರುದ್ಧ ಮಾತಾಡ್ತೀರಿ, ಅವ್ರು ಅಷ್ಟು ಗಟ್ಟಿ ಆಗ್ತಾ ಹೋಗ್ತಾರೆ. ಇಷ್ಟಾಗಿತ್ತು SR ವಿಶ್ವನಾಥ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.